ಶುಕ್ರವ ಮತ್ತೇನು ಮಾತಾಡ್ತಿರ್ತೀನಿ ಬೇಕೆ ಏಯ್ ಜಕ್ಕೆನಳಿಗೆ ಹೋಗೋಳು ಬತ್ತಾಳೆ ಸುಮ್ಮನಿರು. ನನ್ನವು ನಿನ್ನವಲ್ಲಿ ಬಟ್ಟೆಗಳು ಬೆಂಗಳೂರಲ್ಲಿ ಇಟ್ಕೊಳಕ್ಕೆ ಶುಕ್ರವ ಬರ್ತೈತೆ ಓದಿದ್ದೀನಿ ಇವಾಗ. ಅಮ್ಮ ಜಕ್ಕೆನಳ್ಳಿಗೆ ಹೋಗೋಳೆ ಕಣಪ್ಪ, ನಿನ್ನ ಬಟ್ಟೆ ಎಲ್ಲ ತರಕ್ ಹಬ್ಬ ಅಲ್ವಾ, ಅದಕ್ಕೆ ಬತ್ತಾಳೆ ಸುಮ್ಮನಿರು ಇವಾಗ. ಇಷ್ಟೊತ್ತಕ ರಣರಂಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ತಂಗಿ ಮಗ ಏನೋ ಕಳ್ತಾ ಇದ್ದಾನೆ ಅಂತಂದರೆ ಅವ್ರ ಅಮ್ಮ ಇವಾಗ ಬೆಂಗಳೂರಿಗೆ ಹೋದ್ಲು. ಸೊ ಇವಾಗ ಬೆಳಗ್ಗೆ ಟೈಮ್ ಬಂದು 6:30 ಆಗಿದೆ. ಜಸ್ಟ್ ಇವಾಗ ಆಚೆ ಕಡೆ ಕಳಿಸ್ಬಿಟ್ಟು ಬಂದ್ವಿ ಒಳಗಡೆ. ಸೊ ತುಂಬ ಅಳ್ತಾ ಇದ್ದಾನೆ, ಅಮ್ಮ ಬೇಕು ಅಂತ ಅಂದ್ಬಿಟ್ಟು. ಹೋಗ್ಬೇಕಾದ್ರೂ ಅಷ್ಟೇ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಅಮ್ಮ ನಾನು ಬರ್ತೀನಿ ನಾಳೆ ಕರ್ಕೊಂಡು ಹೋಗಮ್ಮ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಬೇಗನೆ ಎದ್ದಿದ್ದಾನೆ. ಇವತ್ತು ನೈಟೆಲ್ಲ ಸರಿ ನಿದ್ದೆನೇ ಮಾಡಿಲ್ವ ಅಂತ ಎದ್ದಾಗೆಲ್ಲ ಅಮ್ಮ ನಾನು ಬರ್ತೀನಿ ಬೆಂಗಳೂರು, ನಾನೇ ಬರ್ತೀನಿ, ಇದನ್ನೇ ಹೇಳೋದಾಗೋಯ್ತಂತೆ. ನಾನು ಹಂಗೆ ಅಂದ್ಕೊಂಡೆ, ನಾವೇ ಇನ್ನೂ ಎದ್ದಿರಲಿಲ್ಲ. ಆವಾಗಲೇ ಮಾತಾಡ್ತಾ ಇದ್ದ ಅವ್ರ ಅಮ್ಮನ ಜೊತೆ. ಅವಾಗ ನಾನು ಅಂದ್ಕೊಂಡು ಸೊ ಇಷ್ಟು ಬೇಗ ಎದ್ದನಲ್ಲ ಅವ್ರ ಅಮ್ಮ ಹೋಯ್ತಾಳೆ ಅಂತಲೇ ಎದ್ದಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಅಳ್ತಾ ಇದ್ದ, ಹಠ ಮಾಡ್ಕೊಂಡು ಅಮ್ಮ ಬೇಕು ಅಂತ. ಅದಕ್ಕೆ ನಾವು ಜಕ್ಕೆನಳ್ಳಿಗೆ ಹೋಗೈತೆ ಏನಾದ್ರು ನಿನಗೆ ಬಟ್ಟೆ ತೊಗೊಬರೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ದೋ. ಅದಾದಮೇಲೆ ಅದನ್ನೇ ಹೇಳಿದ್ಮೇಲೆ ಸಮಾಧಾನ ಆದ, ಬರುತ್ತೆ ಅಮ್ಮ ಸಂಜೆ ಅಷ್ಟರಲ್ಲಿ ಅಂತ ಹೇಳಿದ್ಕೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಮತ್ತು ಆಂಟಿ ಇಬ್ಬರೂ ಇವತ್ತು ಸಾಸ್ಲಿಗೆ ಬಂದಿದ್ವಿ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಯಾವಾಗ ಅಂತಂದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಸ್ಕಿನ್ ಎಲ್ಲ ಅಲರ್ಜಿ ಆಗಿತ್ತಲ್ವ, ಆವಾಗ ಹೋಗಿದ್ದು. ಮತ್ತು ಇವಾಗ ಆಂಟಿಗೆ ಆಂಟಿ ಹೋದ ವಾರನೇ ಹೋಗಬೇಕಾಗಿತ್ತು. ನನ್ನನ್ನು ನಂಬ್ಕೊಂಡು ನಾನು ಹೋದ್ರಾಗುತ್ತೆ ಬಿಡಂಟಿ ಜೊತೆಲೇ ಇಬ್ಬರು ಒಟ್ಟಿಗೆ ಅಂತ ಅಂದೆ. ಸೊ ಹಾಗಾಗಿ ನನಗೋಸ್ಕರನೇ ಕಾಯ್ಕೊಂಡು ಹೋಗ್ದಂಗಿದ್ರು. ಹಾಗಾಗಿ ಇವಾಗ ಆಂಟಿ ನಾನು ಇಬ್ಬರೂ ಕೂಡ ಬಂದಿದ್ದೀವಿ. ನಾಳೆ ನಮ್ಮೂರಲ್ಲಿ ಮಟನ್, ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೆಂಗಿದ್ರು ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ವ, ಏನು ಮಟನ್ ಚಿಕನ್ ಏನು ಮಾಡಿರಲಿಲ್ಲ. ಹಾಗಾಗಿ ಸೊ ಇವತ್ತೇನೆ ಸೋಮವಾರ ಬಂದ್ವಿ.
ಹಾಂ ಸಾಕು ಸಾಕು. ಲಾಸ್ಟ್ ಟೈಮ್ ಮಾಡಿದ್ದೀನಲ್ಲ. ಯಾಕೆ ಒಂದಕ್ಕೆ 2 ಹಾಕಿದ್ರಲ್ಲ? 4 ಹಾಕ್ತೀನಿ ಆಯ್ತು. ಒಳಗಡೆ ಚಿಪ್ಪು ಕೊಡ್ತೀಯ ಕೊಡು ಚಿಪ್ಪು ಮಾತಾಡಿ ಎಲ್ಲರೂ ಗಡಿ ತುಂಬಿದ್ರೆ ಬೇಕು ಆಕೆ 3 ಗಂಟೆ ಬಿಟ್ಟು ಕಟ್ಲೆ ಇಟ್ಟು ಸ್ನಾನ ಮಾಡಬೇಕು. ₹100 ಕೊಡಿ ಏನಮ್ಮ ಒಂದು ಕೈಯಲ್ಲಿ ತಗೊಳ್ಳಲ್ಲ ಕೊಡಿ. ಬರೀ ತಲೆ ಬಂತೇನೆ ಎಲ್ಲಿಗೆ ಹಚ್ಚಿ ಎಲ್ಲಿದ್ರು ಹಚ್ಚಿ ಒಂದು 2 ಗಂಟೆ ಇರಲಿ ಆಮೇಲೆ ಕಟ್ಲೆ ಇಟ್ಟು ಸ್ನಾನ ಮಾಡಿ. ಕೊಡ್ತೀನಿ ಮಗಳು ಕೊಡ್ತೀನಿ ತಡಿಯಪ್ಪ. ಯಾರು ₹50 ಕೊಟ್ಟವರು ಚಿಲ್ಲರೆ ತಂದಿದೆ ಪರಿಹರಿಸುವಂತ ಈ ಉಂಗುರದ ಬಣ್ಣ ಮಾತ್ರ ಹೋಗುವುದಿಲ್ಲ. ಬನ್ನಿ, ಪಂಚಧಾತು, ಅಸ್ತ್ರಧಾತು, ನವಧಾತು ರಾಶಿ ಉಂಗುರ. ಪಂಚಧಾತು, ಅಸ್ತ್ರಧಾತು, ನವಧಾತು ರಾಶಿ ಉಂಗುರ. ಈ ಉಂಗುರ ಸಾಧು ಮಹಾರಾಜ್ ಲಾಲ್ ಬಾಬಾ ಅದರಿಂದ ಮನೆಯಲ್ಲಿ ಸುಖ ಶಾಂತಿ ಸಿಗುತ್ತದೆ ಹಾಗೂ ವಿದ್ಯೆ, ಸಾಲದ ಬಾಧೆ, ಆರೋಗ್ಯ ಸಮಸ್ಯೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹರಿಸುವಂತ. ಸಾಸ್ಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ನಾಳೆ ಮಟನ್ ಇರೋದ್ರಿಂದ ಇವತ್ತು ನೈಟೇನೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದೀವಿ. ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸೊ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಇವತ್ತೇನೆ ಪ್ರಿಪೇರ್ ಮಾಡ್ಕೋತಾ ಇದೀವಿ. ಯಾಕೆಂತಂದ್ರೆ ನಾಳೆ ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಮ್ಮಂಗೆ ಹೊಡಿಯೋ ಥರ ನಾನು ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ನನ್ನ ತಂಗಿ ಮಗ ನಮ್ಮ ಅವ್ವಂಗೆ ಹೊಡಿತೀಯ ಅಂತ ಅಂದ್ಬಿಟ್ಟು ಹೆಂಗಾಡ್ತಾನೆ ನೋಡಿ. ಯಾರು ಬಂಗಾರಿ? ನಾನಾ? ನಿಮ್ಮವ್ವ ಮಗಳ ನೋಡಿ ಅಷ್ಟೇ. ಎಷ್ಟು ಪ್ರೀತಿ ಕೊಡ್ಬೇಕು ನಿಮ್ಮ ಮೇಲೆ, ಎಷ್ಟು ಮಟ್ಟಿಗೆ ಆಸೆ ಪಡ್ತತೆ. ಕೊಡ್ರಿ ಅವಳು ಅವ್ರ ಕೈಯೋ ಬರ್ಬೇಕಾ? ಏನೇ ಸಂಬರ ಬೀಜ ಇದು ಬೆಳಗ್ಗೆ ಮೆಣಸಿಕಾಯಿ ಬಿಡಕ್ಕೆ ಕವರ್ ಅದೇ ಆಗುತ್ತಾ? ಒಂದು ಬಾಕ್ಸ್ ಕೆಳಗಡೆ ಯಾಕೆ ಕೊಡ್ರಿ ಮಗು?
ಅವಳು ಅಲ್ಲಿ ಕುತ್ಕೊಂಡು ಅನ್ನ ತಿಂದಿದ್ಲು ಪ್ರಸಾದವ, ಇಲ್ಲಿ ಬಂದ್ಬಿಟ್ಟು ಮೇಲ್ ತಗೋಕತ್ತಾರ. ತಡಕ್ಯಾ ತಿರ್ಕೊಂಡ್ರೆ ಬದಕ್ಕೆ ತಗ್ಬಿಡು, ಅರ್ಮಸು ಮಾಡು, ತೆಗೆದ್ಬಿಡು, ಒಂದು ಬಳಿ ಫ್ಯಾನ್ ಹಾಕ್ಬಿಡು. ಗೈಸ್ ಇವಾಗ ನಾಳೆ ಅಡುಗೆಗೆ ಸಾಂಬಾರ್ ಬೀಜ ಮತ್ತೆ ಮೆಣಸಿಕಾಯಿನ ಮಿಲ್ ಮಾಡಿಸ್ಕೊಬ್ರ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸಾಕು ಇದಕ್ಕೆ ಬೆಳಗ್ಗೆ ಮಿಲ್ ಮಾಡಿಸ್ಕೊಬರಕ್ಕೆ ಹೋಗ್ತಿದ್ವಿ. ಮೊದಲೇ ರೆಡಿ ಮಾಡ್ಕೋಬೇಕಾಗಿತ್ತು, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನ ದೊಡ್ಡಮ್ಮನ ಎಲ್ಲ ರೆಡಿ ಮಾಡ್ಕೊಟ್ರಿ, ಇವತ್ತೆಲ್ಲ ಸೋಸ್ಕೊಟ್ರು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ಮಿಲ್ ಮಾಡಿಸ್ಕೊಂಡು ಹೋಗ್ತಿದ್ವಿ. ಏನು ಮೊದಲೇ ಮಾಡಿಸ್ಕೊಂಡಲ್ಲ ಎತ್ತಿಗೆ ನಾನು ಏನಂದೆ ನಿನ್ಗೆ? ನಾನೇನಂದ್ರೆ ನಿನಗೆ ಅವೆಲ್ಲ ಮಾಡಬಹುದು. ಗೈಸ್ ನೋಡಿ ಗೈಸ್ ಬೈತಿದ್ದಾರೆ ಇವ್ರು, ತಪ್ಪಿಡ್ಕೊಡು. ನನ್ ತಪ್ಪಿಡ್ಕೊಂಡು ನಾನು ಹೇಳಿಲ್ವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆಮೇಲೆ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಜಗಳಾಡ್ತಾರೆ, ನನ್ ಮೇಲೆ ಎತ್ತಾಕ್ತಾರೆ ಅಂತ ನಾನು ಹೇಳ್ದೆ. ಸಾಂಬಾರ್ ಬೀಜ ಮೆಣಸಿಕಾಯಿನ 15 ದಿವಸ ಇದ್ದಂಗೆ ಹೇಳ್ದೆ, ದೇವ್ರನೇ ಹೇಳ್ದೆ, ನಿನ್ನಣೆ ಹೇಳ್ದೆ ನಾನು. ಇವತ್ ಬೈತಿದ್ದಾರೆ, ಇವತ್ತೆಲ್ಲ ಹೊಂಚ್ಕತೈತಿ ಎಲ್ಲ ಒಂದೇ ದಿವಸ ಅಂತ ಅನ್ಬಿಟ್ಟು. ಒಪ್ಕೊಳಲ್ಲ ತಪ್ಪ ಗಂಡಸ್ರು. ಹೇಳಿದ್ ಮತ್ ಕೇಳಿದ್ರೆ ಯಾಕೆ ಹಿಂಗೆ ಬಾ ನಂಗೆ ಸುಮ್ನೆ ಜೋಡಿ ಮೇಲೆ ನಮ್ಮ ಯಜಮಾನ ಬಿಟ್ಟಿರಕ್ಕಲ್ಲ, ಅದಕ್ಕೆ ಜೋಡಿ ಮೇಲೆ ಬರ್ತೀವಿ. ಎಲ್ಲೋದ್ರು ಎಲ್ಲಿ ಬಂದ್ರು. ಏನಿದು ಹಸಿಟ್ ಮಾಡಿದ್ರಾ? ಇವ್ರ ಹೆಸರು ರವಿ ಅಂತ. ಯಾಕೆ ಎಲ್ರಿ ಹೊಟ್ಟೆ ಇಲ್ಲ? ಓಹೋ, ನನ್ ಸವಾಸ್ ಮಾಡಿ ಈಗ ಮಾಡ್ದ. ನನ್ ಸವಾಸ ಈಗ ಆಗಿರೋದು, ಮುಂಚೆ ಎಲ್ಲ ಇರ್ಲಿಲ್ವಾ? ಅಂಕಲ್ ಏನ್ ಗೊತ್ತಾ, ಇವಾಗ ಹೊಟ್ಟೆ ಸಣ್ಣ ಆಗಿರೋದು, ಮುಂಚೆ ಎಲ್ಲ 10 ವರ್ಷದಿಂದ ಇರ್ಲಿಲ್ವಾ ಕೇಳಿ? ಯಾವಾಗ ನನ್ ಮದ್ವೆ ಆದ್ಮೇಲೆ ಇದು ಹೊಟ್ಟೆ ಇವಾಗ ಕರ್ಗಿರೋದು, ಇದು 10 ವರ್ಷದಿಂದ ಅಲ್ಲ. ಸರಿಯಾಗಿ ಫ್ರೀಡಮ್ ಇಲ್ಲ ಅಷ್ಟೇನೆ. ಒಳ್ಳೆ ಬುದ್ಧಿ ಕಲ್ಸಿದೀನಿ, ಒಳ್ಳೆ ಬುದ್ಧಿ ಕಲ್ಸಿದೀನಿ. ಏನಾಯ್ತದು? ಖಾರಪುಡಿ ಚೀಲದಲ್ಲಿ ಇತ್ತಲ್ಲ ಅದೇನೋ. ಮ್ಯಾಕ್ ತೊಳಿಬೇಕಾಯ್ತು, ಮಣ್ಣಾಯ್ತು ನೋಡಿ ಇಷ್ಟು. ಟೆರೇಸ್ ಮೇಲೆ ಅಡುಗೆ ನಾವು ಹಬ್ಬ ಎಲ್ಲ ಮಾಡೋದು, ಟೆರೇಸ್ ಮೇಲೆ ಊಟಕ್ಕೆಲ್ಲ ಬಡಿಸೋದು, ಅಡುಗೆ ಎಲ್ಲ ಮಾಡೋದು. ಸೊ ಹಾಗಾಗಿ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ. ಪಾತ್ರೆ ಶಿಫ್ಟ್ ಮಾಡ್ತಿದ್ದಾರೆ. ಅಂದ್ರೆ ಒಂದ್ ಸೀಟ್ ಕುತ್ಕೊಳಕ್ಕಾಗಲ್ಲ ಗೈಸ್. ನಾಳೆ ಅಡುಗೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಇವಾಗಲೇ ಸೋಸಿಡ್ತಾ ಇದ್ದೀವಿ. ಭಟ್ರು ಬರ್ತಾರೆ, ನಾವೇನು ಮಾಡಲ್ಲ ಅಡುಗೆನ. ಬಟ್ ಅಂದರೆ ಅಡುಗೆ ಮಾಡಿಟ್ಬಿಟ್ಟು ಹೋಗ್ತಾರೆ, ಜಾಸ್ತಿ ಹೊತ್ತಿರೋದಿಲ್ಲ. ಬೇಗನೆ ಎಲ್ಲ ಆಗಲಿ ಅಂತ ಅಂದ್ಬಿಟ್ಟು ಒಬ್ಬರೇ ಬರ್ತಾ ಇರೋದು ಭಟ್ರು. ನಾವು ಇವಾಗಲೇ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಅವರೊಬ್ಬರು ಬಂದು ಒಬ್ಬರೇ ಅಲ್ವಾ, ಸೊ ಹಾಗೆ ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಹೇಳಿರೋದು. ಯಾಕೆ ಕಳ್ತಾ ಇದೀಯ ದೊಡ್ಡಮ್ಮ? ಹಾ ಯಾಕೆ ತೆಗಿತೆ ಕಂಡುಬಿಟ್ಟಲ್ಲ ತೆಗೆ ಸಂಜು ತೆಗೆತು ಅಲ್ಲ, ಆ ಕಡೆ ನೋಡ್ಬಿಡ ನೋಡಿದ್ರೆ ಕಣ್ಣು ಬಿಡ್ಬೇಡ ಫೋನ್ ಕಡೆಗೆ. ನಾಳೆ ನೀನು ಯಾರು ಕಳ್ಕಳ ನನಗೆ ಇನ್ಯಾರು ಕೊಟ್ಟು ಬೇಯ್ತಿ? ನಾವು ಕೊಟ್ಟು ಬೇಯ್ದಲ್ಲ ಯಾರು? ಹಾಂ ಸುಂಕರತೆ ಈ ಕಣ್ಣು ಬೇರೆ ಉರಿತಾವೆ, ಫ್ಲ್ಯಾಶ್ ಬೇರೆ ಬಿಡ್ತಾ ಇದ್ದೀನಿ ಫೋನಲ್ಲಿ. ಸಿಟ್ಟು ಬರ್ತೈತೆ ದೊಡ್ಡಮ್ಮ. ಗರಂ ಚಂದ್ರಿ
ಗರಂ ಚಂದ್ರಿ ನೀನು ಅದು ಯಾಕಂದ್ರೆ ಸೋಸ್ತಾ ಇದೀಯ ಒಂದೇ ಇದೆಲ್ಲ ಹೋಗ್ಬಾರ್ದಾ? ತೊಳೆದಂಗೆ ನಾಳೆ ನಮ್ಮೂರಲ್ಲಿ ಮಟನ್ ಮಾಡ್ತೀವಿ. ನಾಳೆಗೆ ಮುಗಿಯುತ್ತೆ ಹಬ್ಬ ಎಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಆ ವಿಡಿಯೋ ಬರುತ್ತೆ, ಮಿಸ್ ಮಾಡ್ದೇ ನೋಡಿ. ತುಂಬ ಚೆನ್ನಾಗಿರುತ್ತೆ, ನೆಂಟರೆಲ್ಲ ಬಂದಿರೋದು ಒಂಥರ ಕಾಮಿಡಿ ಥರ ಎಲ್ಲ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದೇ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.